ನಿನ್ನೆ ಸಂಸದ ತುಕಾರಾಂ ನಿವಾಸದಲ್ಲಿ 14 ತಾಸು ಇಡಿ ರೇಡ್ ನಡೆಸಿದೆ. ಈ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಕಾರಾಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತ್ಯ ಪ್ರಾಮಾಣಿಕವಾಗಿರುವವರಿಗೆ ಎಷ್ಟು ಗಂಟೆ ಆದ್ರೇನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತುಕಾರಾಂ ಅವರ ಹೇಳಿಕೆ ಇದು. ಮೌಲ್ಯಾಧಾರಿತವಾಗಿ ಸಾರ್ವಜನಿಕ ಬದುಕಿನಲ್ಲಿದ್ದೇನೆ. ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿದ್ದೇನೆ. ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ಹೇಳೋದಿಲ್ಲ. ಇಲಾಖೆಯವರು ಅವರ ಕೆಲಸ ಅವರು ಮಾಡಿದ್ದಾರೆ. ಲೋಕಸಭೆಯಲ್ಲಿ ವಾಲ್ಮೀಕಿ ಹಣ ಬಳಕೆ ಆರೋಪ ಸುಳ್ಳು ಅಂತ ತುಕಾರಾಂ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರ ಆರೋಪಕ್ಕೂ ನನಗೂ ಸಂಬಂಧ ಇಲ್ಲ. ಇಲಾಖೆಯವರು ಅವರ ಕೆಲಸ ಅವರು ಮಾಡಿದ್ದಾರೆ. ಅವರು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಸತ್ಯ ಪ್ರಾಮಾಣಿಕವಾಗಿರುವವರಿಗೆ ಎಷ್ಟು ಗಂಟೆ ರೇಡ್ ಮಾಡಿದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ದಾಳಿಯನ್ನ ನಾನು ರಾಜಕೀಯ ಪ್ರೇರಿತ ಅಂತ ಹೇಳೋದಿಲ್ಲ. ಇಲಾಖೆಯವರು ಅವರ ಕೆಲಸವನ್ನು ಅವರು ಮಾಡಿದ್ದಾರೆ. ಲೋಕಸಭೆಯಲ್ಲಿ ವಾಲ್ಮೀಕಿ ಹಣ ಬಳಕೆ ಆರೋಪ ಸುಳ್ಳು. ಅವರ ಆರೋಪಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ತುಕಾರಾಂ ಅವರ ನಿವಾಸದಲ್ಲಿ 14 ತಾಸು ಇಡಿ ರೇಡ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತುಕಾರಾಂ ಅವರ ನಿವಾಸ, ಅವರ ಕಚೇರಿ ಇವುಗಳ ಮೇಲೆ ರೇಡ್ ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ತುಕಾರಾಂ ಅವರೇ ಸ್ವತಃ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ದಾಳಿಗೆ ಒಳಗಾದಂತಹ ಬಳ್ಳಾರಿ ಸಂಸದ ಈ ತುಕಾರಾಂ ಅವರನ್ನು ಕೇಳೋಣ. ಸರ್, ಇದೊಂದು ರೀತಿ ಹೇಗಂತ ಹೇಳಿದ್ರೆ ಚಾಲೆಂಜ್, ಒಬ್ಬ ಅಕೌಂಟೆಂಟ್ಗೆ ಒಬ್ಬ ಇಡಿ ಅಧಿಕಾರಿಗಳು ಚಾಲೆಂಜ್ ಮಾಡಿದಂಥದ್ದು. ಇದು ಒಂದು ಏನು ಹೇಳ್ತೀರಾ ಸರ್ ಈ ಒಂದು ಪ್ರಕಾರ? ಯಾಕಂದ್ರೆ ತಾವು ಬೇಸಿಕಲಿ ಅಕೌಂಟೆಂಟು. ಸೊ ಇಡಿ ಅಧಿಕಾರಿಗಳು ತಾವು ಬೆಳಗ್ಗೆಯಿಂದ 14 ಗಂಟೆ ಹೇಗೆ ಫೇಸ್ ಮಾಡಿದ್ರಿ ಅಂತ? ಏನಿಲ್ಲ ಈಗ ನೋಡಿ, ಈಗ ಸತ್ಯವಾಗಿ ಇರೋರಿಗೆ, ಪ್ರಾಮಾಣಿಕವಾಗಿರೋರಿಗೆ ಎಷ್ಟು ಗಂಟೆ ಆದರೆ ಏನಾಗಬೇಕಾಗಿದೆ? ನಾವು ಸತ್ಯವಾಗಲೂ ಪ್ರಾಮಾಣಿಕವಾಗಿ ಇವತ್ತು ಸಾರ್ವಜನಿಕ ಜೀವನದಲ್ಲಿ ನಾವು ಮೌಲ್ಯಾಧಾರಿತವಾಗಿ ನಾವು ಮಾಡ್ಕೊಂಡು ಬಂದು ಅವ್ರು ಏನು ಕ್ವಶನ್ ಕೇಳಿದ್ದಾರೆ ಎಲ್ಲದನ್ನು ಕೂಡ ಸಮರ್ಪಕವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ಮುಂದೆ ಕೇಳಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಉತ್ತರ ಕೊಡ್ತಾ ಇದ್ದೀನಿ. ಸರ್, ಈಗ ಈ ಇಡಿ ದಾಳಿಗೆ ಪ್ರಮುಖ ಅಂತ ಕಾರಣ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಆಗಿದೆ ಅನ್ನೋ ಕಾರಣಕ್ಕೆ, ಅದರ ವಿಶೇಷವಾಗಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಳಕೆ ಆಗಿದೆ ಅನ್ನೋದನ್ನು ಇಡಿ ಅವರು ಹೇಳಿರ್ತಕ್ಕಂಥದ್ದು. ಸರ್, ಏನಾಗಿದೆ ಸರ್ ವಾಸ್ತವದಲ್ಲಿ ಏನು ಅಂತ? ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ಅವರು ಅಪವಾದ ಮಾಡ್ತಿರೋದಕ್ಕೂ ಅವ್ರಿಗೆ ಹೇಳ್ತಿರೋದಕ್ಕೂ ನನಗೆ ಯಾವುದೂ ಸಂಬಂಧ ಇಲ್ಲ. ನಾನು ಕೂಡ ಅದನ್ನು ಡಿನೈ ಮಾಡಿದ್ದೀನಿ. ಅದಕ್ಕೆ ಎಕ್ಸ್ಪ್ಲನೇಷನ್, ಕ್ಲಾರಿಫಿಕೇಷನ್ ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರ್, ಸಹಜವಾಗಿಯೇ ಇಡಿ ಅಂತ ಹೇಳಿದಾಗ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಪುಂಖಾನುಪುಂಖವಾಗಿ ಹೇಳಿದ್ದಾರೆ ಸರ್, ಇದು ರಾಜಕೀಯ ಪ್ರೇರಿತ ದಾಳಿ ಅಂತೇಳಿ. ತಮಗೆ ಈ ಎಲ್ಲ ತನಿಖೆಯನ್ನು ನೋಡಿದಾಗ ತಮಗಿದು ಏನು ಅನ್ನಿಸ್ತು ಅಂತ ಸರ್? ಮುಂದಿನ ದಿನದಲ್ಲಿ ಜನ ನಮ್ಮ ಕಾಂಗ್ರೆಸ್ ಜೊತೆಗಿದ್ದಾರೆ, ಯಾವುದೂ ಕಾಲು ಹಿಡ್ಕೊಂಡಿಲ್ಲ. ಅರ್ಥ ಆಯ್ತಲ್ಲ? ನಾನು ಯಾವುದು ರಾಜಕೀಯ ಪ್ರೇರಿತ ಅಂತಲೂ ಹೇಳಕ್ಕೆ ಹೋಗೋದಿಲ್ಲ. ಮುಂದಿನ ದಿನದಲ್ಲಿ ಇಡೀ ಭಾರತ ದೇಶದ ಜನ, ನಮ್ಮ ರಾಜ್ಯದ ಜನ ಮುಂದಿನ ದಿನದಲ್ಲಿ ಅದಕ್ಕೇನು ಉತ್ತರ ಕೊಡ್ತಾರೆ, ಕಾದು ನೋಡಿ ಅಷ್ಟೇ. ಸರ್, ಮತ್ತೊಂದು ಕಡೆ ತಾವು ಅಧಿಕಾರಿಗಳನ್ನು ಬೀಳ್ಕೊಡ್ಬೇಕಾದ್ರೆ ಹುಷಾರು ಅಂತ ಹೇಳಿದ್ರಿ ಸರ್. ಏನು ಅನಿಸ್ತದೆ? ಯಾಕಂದರೆ ಮಳೆ ಬರ್ತಾ ಇತ್ತು, ಎಲ್ಲರನ್ನ ಬೀಳ್ಕೊಡ್ತಾ ಇದ್ರಿ. ಸಾಮಾನ್ಯವಾಗಿ ಇಡೀ ಅಧಿಕಾರಿಗಳಂತ ಆದಾಗ ಭಯ ಆಗುವಂಥ ಸಹಜ. ತಾವು ಅವ್ರನ್ನ ತುಂಬ ಕೂಲಾಗಿ ಬೀಳ್ಕೊಟ್ರಿ ಸರ್. ಏನು ಅನಿಸ್ತು ಅಂತ ಸರ್? ಅದು ನಮ್ಮ ಸಂಸ್ಕಾರ, ಅದು ಸಂಡೂರಿನ ಸಂಸ್ಕಾರ, ಅದು ರಾಜಕಾರಣದ. ಇವತ್ತು ಯಾರೇ ಬಂದು ನಮ್ಗೆ ಗೆಸ್ಟು ನಾವು ಗೌರವಿಸೋದು. ಸಣ್ಣ ಒಬ್ಬ ಕಾರ್ಯಕರ್ತರು ಕೂಡ ನಾವು ಅದನ್ನೇ ಪ್ರೀತಿ ಮಾಡ್ತೀವಿ, ಅವಾಗಲೂ ಗೌರವಿಸ್ತೇವೆ ಸರ್. ಈ ಒಂದು ದಾಳಿಯಲ್ಲಿ ರಾಜಕೀಯ ಏನೂ ಇಲ್ಲ ಅಂತ ಹೇಳ್ತೀರಾ ಸರ್? ಅಲ್ಲ, ನಾನು ರಾಜಕೀಯ ಪ್ರೇರಿತ ಅಂತಲೂ ಹೇಳಲ್ಲ, ಎಂಥದ್ದಿಲ್ಲ. ಅವ್ರ ಇಲಾಖೆಯವರು ಅವ್ರ ಕರ್ತವ್ಯ ಮಾಡಿದ್ದಾರೆ, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಜನಕ್ಕೆ ಸತ್ಯತೆ ಎಲ್ಲ ಹೇಳ್ತೀವಿ ಎಲ್ಲದು. ಈ ದಾಳಿ ಮುಂದಿನ ದಿನಗಳಲ್ಲಿ ನಡೆದರೂ ಕೂಡ ತಾವು ಮಾನಸಿಕವಾಗಿ ಸಿದ್ಧರಿದ್ದೀರಾ ಸರ್? ನಾನು ಬಂದ ಬಿಗಿನಿಂಗ್ ನಾನು ಹುಟ್ಟಿದಾಗಲಿನ ಸಹಾಯ ಮಟ್ಟ ಮಾನಸಿಕವಾಗಿ ಸಿದ್ಧನೇ ಇರೋದು. ನಾನು ಈ ದಾಳಿ ಬಗ್ಗೆ ಮತ್ತು ತಮ್ಮ ಏನಿಲ್ಲ, ಫಾಲೋವರ್ಸ್ ತಾವೇನು ಹೇಳ್ತಾರೆ? ಕರ್ತವ್ಯ ಅವ್ರು ಮಾಡಿದ್ದಾರೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನಮ್ಮ ರಾಜಕೀಯ ಜೀವನದಲ್ಲಿ ನಾವು, ಸಂತೋಷ್ ಲಾಡ್ ಸಾಹೇಬ್ರು ಎಲ್ಲರೂ ಸಹಾಯ ಮಟ್ಟ ಎಲ್ಲಿರ್ತೀವಿ ಅಲ್ಲಿ ಜನರ ಪರವಾಗಿ ನಾವು ಇರ್ತೀವಿ. ಇದಿಷ್ಟು ಏನು ಇಡಿ ದಾಳಿಗೆ ಒಳಗಾದಂತಹ ಸಂಸದ ಈ ತುಕಾರಾಂ ಅವರ ಮಾತು. ನಾನು ಯಾವಾಗಲೂ ಕೂಡ ಮಾನಸಿಕವಾಗಿ ಸಿದ್ಧ ಇರ್ತೀನಿ ಅಂತ ಹೇಳಿ ಅವರು ಹೇಳ್ತಕ್ಕಂಥದ್ದು. ಸಂಡೂರಿನಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶೆಲ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.